In today's class, we will learn about perimeter of any polygon. ಯಾವುದೇ ಬಹುಭುಜಾಕೃತಿಯ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ಕಲಿತಾ ಇದ್ದೇವೆ. ಪೆರಿಮೀಟರ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸುತ್ತಳತೆ ಅಂದ್ರೆ ಏನು ಹಾಗಿದ್ರೆ? ಪೆರಿಮೀಟರ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ along the boundary, forming a closed figure when you go round the figure once. In a closed figure, when you go around the figure once, the distance covered along the boundary is called perimeter. ಅಂದ್ರೆ ಯಾವುದೇ ಆಕೃತಿ ಇದ್ದಾಗ ಅದರ ಅಂಚುಗಳ ಗುಂಟ ನಡೆದಾಡಿದಾಗ ಬರುವಂತಹ ಒಟ್ಟು ಉದ್ದವನ್ನ ಸುತ್ತಳತೆ ಅಂತ ಕರೀತಾರೆ. ನಾವಿಲ್ಲಿ ಒಂದು ಆಕೃತಿಯನ್ನ ತಗೊಂಡ್ವಿ. ಈ ಆಕೃತಿಯಲ್ಲಿ ಒಟ್ಟು 1 2 3 4 5 6 ಈ 6 ಬಾಹುಗಳಿದ್ದಾವೆ. ಈ 6 ಬಾಹುಗಳಿರೋದ್ರದ್ದು ಸುತ್ತಳತೆಯನ್ನ ಹೇಗೆ ಕಂಡುಹಿಡಿದಿದ್ದೇವೆ ನೋಡಿ ಇಲ್ಲಿ. ಈಗ ಈ ಚಿತ್ರಕ್ಕೆ ನಾವು ಒಂದು ಕಂಟಿನ್ಯೂಸ್ ಹೆಸರು ಕೊಟ್ಕೊಂಡ್ವಿ. ABCDEF ಅಂತ ಕೊಟ್ಕೊಂಡ್ವಿ. ಅದಕ್ಕೆ ಅಳತೆಗಳನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಅಳತೆಯಲ್ಲಿ ಇದೆ ಅವು. ಹಾಗಾಗಿ ಪೆರಿಮೀಟರ್ ಅಂತಂದ್ರೆ ಪ್ರತಿ ಬಾಹುವನ್ನು ನಾವು ಬರಿತೇವೆ. AB, BC, CD, DE, EF ಮತ್ತು FA. ಅವುಗಳ ಅಳತೆಗಳನ್ನು ಬರ್ಕೊಂಡು ಹೋದ್ವಿ. 2 3 2 5 4 4 ಅಷ್ಟು ಸೇರಿ 20 ಸೆಂಟಿಮೀಟರ್ ಆಯಿತು. ಹೀಗೆ ಯಾವುದೇ ಚಿತ್ರದಲ್ಲಿ ಅಳತೆಗಳನ್ನು ಕೊಟ್ಟಾಗ, ಅಂಚುಗಳ ಅಳತೆಗಳನ್ನು ಕೊಟ್ಟಾಗ ನಾವು ಆ ಚಿತ್ರಕ್ಕೊಂದು ಹೆಸರನ್ನ ಬರೆದು ಆ ಹೆಸರುಗಳನ್ನ ಪೆರಿಮೀಟರ್ ಅಲ್ಲಿ ತೋರಿಸಿ, ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿ ಅಂಚು ಕೂಡ ಬರೋ ಹಾಗೆ ಈ ರೀತಿಯಲ್ಲಿ ಬರೆದು ಅದನ್ನ ಅಳತೆಗಳನ್ನ ಅದರ ಜಾಗದಲ್ಲಿ ತುಂಬಿಸಿ ಕಂಡುಹಿಡಿಯೋದು. ಇದು ಪೆರಿಮೀಟರ್ನ ಸಿಂಪಲ್ ಚಿತ್ರ ಕೊಟ್ಟಾಗ ಮಾಡುವಂತಹ ವಿಧಾನ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತಂದ್ರೆ ಸ್ಪೆಷಲ್ ಆಗಿರುವಂತಹ ಚಿತ್ರಗಳನ್ನು ಕೊಡ್ತಾರೆ. ಸ್ಪೆಷಲ್ ಆಗಿರೋ ಚಿತ್ರಗಳು ಅಂತಂದ್ರೆ ಹೇಗಿರುತ್ತೆ ನೋಡಿ. ಇಲ್ಲಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಸಮಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸಮಬಾಹು ತ್ರಿಭುಜದಲ್ಲಿ ಏನಿರುತ್ತೆ ಹಾಗಿದ್ರೆ ಅಂದ್ರೆ 3 ಅಂಚುಗಳ ಅಳತೆಗಳು ಈಕ್ವಲ್ ಆಗಿರುತ್ತೆ. ನಮ್ಗೆ ಒಂದು ಅಂಚಿನ ಅಳತೆ ಗೊತ್ತಾಯ್ತು ಅಂತಂದ್ರೆ ಉಳಿದ 2 ಅಂಚುಗಳು ಕೂಡ ಅದೇ ಅಳತೆಯದ್ದಾಗಿರುತ್ತೆ. ಅದಕ್ಕೆ ನಾವು ಏನ್ ತಗೊಂಡ್ವಿ? A ಅಂತ ತಗೊಂಡ್ವಿ. ಅದನ್ನ ಎ 3 ಸಲ ಕೂಡಿಸಿದ್ರೆ 3A ಆಯ್ತು. ಇನ್ನು ಸ್ಕ್ವೇರ್ ಅನ್ನೋದು ಕೂಡ ಒಂದು ನಿಯಮಿತ ಬಹುಭುಜಾಕೃತಿ. ಅದರಲ್ಲಿ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮಬಾಹು ತ್ರಿಭುಜದಲ್ಲೂ ಎಲ್ಲ ಕೋನಗಳು ಎಲ್ಲ ಬಾಹುಗಳು ಸಮ. ಸ್ಕ್ವೇರ್ ಅಲ್ಲಿ ಕೂಡ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮ. ಹಾಗಾಗಿ 4 ಬಾಹುಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ ಹಾಗಿದ್ರೆ? 4A ಆಗತ್ತೆ. ಅದೇ ತರ ಒಂದು ನಿಯಮಿತ ಷಟ್ಭುಜಾಕೃತಿಯನ್ನ ತಗೊಂಡ್ರು. ಹೆಕ್ಸಾಗಾನ್ ಅಂತಾರೆ ಅದನ್ನ ಇಂಗ್ಲಿಷ್ನಲ್ಲಿ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ರೆಗ್ಯುಲರ್ ಹೆಕ್ಸಾಗಾನ್? In the regular figure, all the sides and all the angles are equal. So, how many sides are there? Totally 6 sides are there. Each of the measure A. So, 6A will be the measure of regular hexagon. So, we can generalize as perimeter of a regular polygon is number of sides into measure of sides. ನಿಯಮಿತ ಬಹುಭುಜದ ಸುತ್ತಳತೆ ಅಂತಂದ್ರೆ ಒಟ್ಟು ಬಾಹುಗಳು ಮತ್ತು ಬಾಹುವಿನ ಅಳತೆ. ಅಂದ್ರೆ ಎಲ್ಲಾ ಬಾಹುಗಳ ಅಳತೆಗಳು ಈಕ್ವಲ್ ಇರೋದ್ರಿಂದ ನಾವು ಈ ರೀತಿ ಅದನ್ನ ಜನರಲೈಸ್ ಮಾಡಬಹುದು. ನಂಬರ್ ಆಫ್ ಸೈಡ್ಸ್ ಇಂಟು ಮೆಷರ್ ಆಫ್ ಸೈಡ್ಸ್. ನಾವೀಗ ಒಂದು ವಿಶೇಷ ಚಿತ್ರಕ್ಕೆ ಬರೋಣ. ನಮ್ಮ ಆಯತ. ಹಾಗಿದ್ರೆ ಆಯತದಲ್ಲಿ ಏನು ವಿಶೇಷತೆಯಪ್ಪ ನೋಡಿ. ಎದರ ಬದ್ರಿನ ಬಾಹುಗಳು ಯಾವಾಗ್ಲೂ ಈಕ್ವಲ್ ಇರುತ್ತೆ, ಒಂದೇ ಅಳತೆ ಇರುತ್ತೆ. ನಾವು ಉದ್ದದನ್ನ ಎಲ್ ಅಂತ ತಗೊಂಡ್ರೆ
ಚಿಕ್ಕದನ್ನ ಬಿ ಅಂತ ತಗೊಂಡ್ರೆ ನೋಡಿ, ಎಲ್ ಈಕ್ವಲ್ಸ್ ಟು ಎಲ್, ಬಿ ಈಕ್ವಲ್ ಟು ಬಿ. ಅದಕ್ಕೆ ನಾವು ಒಂದೇ ರೀತಿ ಗುರುತು ಮಾಡಿದ್ದೇವೆ. ಎಲ್ ಇಸ್ ಈಕ್ವಲ್ಸ್ ಟು ಎಲ್, ಬಿ ಇಸ್ ಈಕ್ವಲ್ಸ್ ಟು ಬಿ. ಎಲ್ ಮತ್ತೆ ಬಿ ಒಂದಕ್ಕೊಂದು ಈಕ್ವಲ್, ಅಂದ್ರೆ ಎದುರ ಬದ್ರಿನ ಬಾಹುಗಳು. ಒಟ್ಟು 4 ಬಾಹುಗಳಿದ್ರೂ ಕೂಡ 2 ಬಾಹು ಆಗುತ್ತೆ. ಅವು ಅಳತೆಗಳ 2 ಬಾಹುವಿನದ್ದು ಗೊತ್ತಿದ್ರೆ ಸಾಕು. ಒಂದು ಉದ್ದದ್ದು, ಇನ್ನೊಂದು ಅಗಲದ್ದು. ಒಂದು ಉದ್ದದ್ದು, ಇನ್ನೊಂದು ಅಗಲದ್ದು ಗೊತ್ತಿದ್ರೆ ಸಾಕು. ಲೆಂತ್ ಅಂಡ್ ಬ್ರೆಡ್ತ್ ಅದು 2 ಸಲ ಬರುತ್ತೆ. ಹಾಗಾಗಿ ನಾವು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಅಂದ್ರೆ 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್ತ್ ಅಂತ ಬರ್ಕೊಳ್ಬಹುದು. ಎಲ್ ಮತ್ತೆ ಬಿ, 2L ಪ್ಲಸ್ 2B. ಎಲ್ ಮತ್ತೆ ಬಿ ಯನ್ನ 2 ಸಲ ತಗೊಂಡ ಹಾಗೆ ಎಲ್ ಮತ್ತೆ ಬಿ ಯ ಮೊತ್ತವನ್ನ ಅಂದ್ರೆ ಸಮ್ ಆಫ್ ಲೆಂತ್ ಅಂಡ್ ಬ್ರೆಡ್ತ್ ಅನ್ನ 2 ಪಟ್ಟು ತಗೊಳ್ಬೇಕು. 1 ಪಟ್ಟು ತಗೊಂಡ್ರೆ ಉತ್ತರ ತಪ್ಪು. 2 ಟೈಮ್ಸ್ ಎಲ್ ಪ್ಲಸ್ ಬಿ. ಯಾಕಂದ್ರೆ ಇಲ್ಲಿ 4 ಬಾಹುಗಳಲ್ಲಿ 2 ಬಾಹುಗಳು ಒಂದಕ್ಕೊಂದು ಸಮನಾಗೋ ಹಾಗೆ ಸಿಗತ್ತೆ. ಎದರ ಬದ್ರಿನ ಬಾಹು ಈಕ್ವಲ್ ಆಗಿರೋದ್ರಿಂದ 2 ಸೆಟ್ ಈಕ್ವಲ್ ಬಾಹುಗಳು ಸಿಗೋದ್ರಿಂದ 2L ಪ್ಲಸ್ 2B, ದಟ್ ಈಸ್ 2 ಟೈಮ್ಸ್ ಎಲ್ ಪ್ಲಸ್ ಬಿ. ಅದಕ್ಕೆ ಒಂದು ಲೆಕ್ಕ ಮಾಡೋಣ. ಎಕ್ಸಾಂಪಲ್, ಫೈಂಡ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಆಫ್ ಲೆಂತ್ 5 ಸೆಂಟಿಮೀಟರ್ ಅಂಡ್ ವಿಡ್ತ್ 4 ಸೆಂಟಿಮೀಟರ್. ಇಲ್ಲಿ ಚಿತ್ರ ಹಾಕೊಂಡೆ ಸೀದಾ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬಹುದು. ಪೆರಿಮೀಟರ್ ಇಸ್ 2 ಟೈಮ್ಸ್ ಎಲ್ ಪ್ಲಸ್ ಬಿ, ದಟ್ ಈಸ್ 2 ಟೈಮ್ಸ್ 5 ಪ್ಲಸ್ 4. ಪೆರಿಮೀಟರ್ ಈಕ್ವಲ್ಸ್ ಟು 2 into 9, ದಟ್ ಈಸ್ 18 ಸೆಂಟಿಮೀಟರ್. ಇಲ್ಲಿ ಎದರ ಬದ್ರಿನ ಬಾಹುಗಳು ಈಕ್ವಲ್ ಅಳತೆಯದ್ದಾಗಿರೋದ್ರಿಂದ 2L ಪ್ಲಸ್ 2B ಅಥವಾ 2 ಟೈಮ್ಸ್ ಎಲ್ ಪ್ಲಸ್ ಬಿ ಅಂತ ಬರ್ಕೊಂಡು ಡೈರೆಕ್ಟ್ ಆಗಿ ನಾವು ಅದರಲ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ರೆಕ್ಟ್ಯಾಂಗಲ್. ನಾವು ಪ್ರತಿ ಸಲ ಚಿತ್ರ ಬರೆದು ಮಾಡಬೇಕು ಅಂತಿಲ್ಲ. ಫಾರ್ಮುಲಾ 2 ಟೈಮ್ಸ್ ಲೆಂತ್ ಪ್ಲಸ್ ಬ್ರೆಡ್ತ್. ನಾವೀಗ ಕೆಲವು ಡೈಲಿ ಲೈಫ್ ಬೇಸ್ಡ್ ವರ್ಡ್ಸಿಗೆ ಬರೋಣ. ಯಾಕಂದ್ರೆ ನಮಗೆ ಲೆಕ್ಕದಲ್ಲಿ ಈಗ ದೊಡ್ಡ ಕ್ಲಾಸಿಗೆ ಬಂದಿರೋದ್ರಿಂದ ಡೈಲಿ ಲೈಫ್ ಬೇಸ್ಡ್ ಪ್ರಾಬ್ಲಮ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಪೆರಿಮೀಟರ್ ಅನ್ನ ಹೇಳುವಂತಹ ಡೈಲಿ ಲೈಫ್ ವರ್ಡ್ಸ್ ಯಾವ್ಯಾವುದು? ಫೆನ್ಸಿಂಗ್, ಬೇಲಿ ಹಾಕೋದ್ರದ್ದು ಲೆಕ್ಕಗಳು ಬಂತು ಅಂದ್ರೆ ಅದು ಯಾವತ್ತು ಪೆರಿಮೀಟರ್ನ ಕಂಡುಹಿಡೀರಿ ಅಂತ ಹೇಳೋ ಅದೇ ಆಗಿರುತ್ತೆ. ಲೆಂತ್ ಆಫ್ ವಾಕಿಂಗ್ ಪಾತ್, ಎಡ್ಜಸ್ ಆಫ್ ಅ ಡೋರ್, frame for a photo, etc. If these words come, they refer to perimeter. ಅವ್ರ ಪೆರಿಮೀಟರ್ ಅಂತ ಬಾಯ್ಬಿಟ್ಟು ಹೇಳಲ್ಲ, ಆದ್ರೆ ಅದು ಪೆರಿಮೀಟರ್ನ ಕಂಡುಹಿಡಿಯೋ ಲೆಕ್ಕ ಅನ್ನೋದು ನಮಗೆ ಗೊತ್ತಾಗಬೇಕು. ಬೇಲಿ ಹಾಕೋದ್ರಲ್ಲಿ 1 ರೌಂಡು, 2 ರೌಂಡು, 3 ರೌಂಡು ಈ ರೀತಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನು ಸೂಕ್ಷ್ಮದಲ್ಲಿ ಗಮನಿಸಿ ಲೆಕ್ಕನ ಬಿಡಿಸ್ಬೇಕಾಗಿರುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಒಂದನ್ನ ತಗೊಳ್ಳೋಣ ನಾವು. ಅನು ವಾಂಟ್ಸ್ ಟು ಫೆನ್ಸ್ ದ ಗಾರ್ಡನ್ ಇನ್ ಫ್ರಂಟ್ ಆಫ್ ಹರ್ ಹೌಸ್ ವಿಚ್ ಇಸ್ ರೆಕ್ಟಾಂಗಲ್ ಇನ್ ಶೇಪ್ ಆಫ್ ಲೆಂತ್ 20 ಮೀಟರ್ ಅಂಡ್ ಬ್ರೆಡ್ತ್ 15 ಮೀಟರ್. ಫೈಂಡ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ವಿತ್ 3 ರೌಂಡ್ಸ್ ಆಫ್ ವೈರ್ ಇಫ್ ರೇಟ್ ಆಫ್ ಫೆನ್ಸಿಂಗ್ ಇಸ್ 10 rupees per meter. ನಾವಿಲ್ಲಿ ಚಿತ್ರ ಯಾವುದು ಅಂತ ಗಮನಿಸ್ಕೊಳ್ಬೇಕು. ರೆಕ್ಟ್ಯಾಂಗಲ್. ಹಾಗಾಗಿ ರೆಕ್ಟ್ಯಾಂಗಲ್ ಚಿತ್ರವನ್ನ ಬಿಡಿಸಿದೆ ನಾನು. ಆಮೇಲೆ ಅವ್ರ ಅಳತೆಯನ್ನು ಹೇಳಿದ್ದಾರೆ. ಲೆಂತ್ 20 ಮೀಟರ್ ಮತ್ತು ಬ್ರೆಡ್ತ್ 15 ಮೀಟರ್. ಬ್ರೆಡ್ತ್ ಅಂತ ಕೊಟ್ಟರು ಅಥವಾ ವಿಡ್ತ್ ಅಂತ ಕೊಟ್ಟರು ಕೂಡ ಅದು ಬಿ ಅನ್ನ ತಗೊಳ್ತೇವೆ ನಾವು. ಅದನ್ನ ಲೆಂತ್ ಅಂದ್ರೆ 20, ಲಾಂಗ್ ಅಂತ ಕೊಡ್ತಾರೆ ಕೆಲವೊಮ್ಮೆ. 20 ಮತ್ತೆ 15 ಅಳತೆಗಳು ಅಂತ ಗೊತ್ತಾಯ್ತು. 2 ಬಾಹುಗಳ ಅಳತೆಗಳು ಸಿಕ್ವು. ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ? ಫೆನ್ಸಿಂಗ್ ಬಗ್ಗೆ ಕೇಳಿದ್ದಾರೆ. ಫೆನ್ಸಿಂಗ್ ಅಂತಂದ್ರೆ ಪೆರಿಮೀಟರ್ ಅನ್ನ ಮಾಡುವಂಥದ್ದು. ಆದ್ರೆ ಪೆರಿಮೀಟರ್ ಯಾವ ರೀತಿಯಲ್ಲಿ ಅಂತಂದ್ರೆ 1 ರೌಂಡ್ ವೈಯರಿಗೇನೆ 1 ಪೆರಿಮೀಟರ್ ಮುಗ್ದು ಹೋಯ್ತು. ಹಾಗಾಗಿ ನಾವು ಪೆರಿಮೀಟರ್ ಅನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇವೆ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಇಸ್ 2 ಟೈಮ್ಸ್ ಎಲ್ ಪ್ಲಸ್ ಬಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 into 20 plus 15, ದಟ್ ಈಸ್ 2 into 35 ಆಗಿ 70 ಮೀಟರ್ ಬಂತು. ಪೆರಿಮೀಟರ್ ಅಂದ್ರೆ ಒಂದೇ ರೌಂಡಿನ ಬಗ್ಗೆ ಹೇಳುತ್ತೆ. ಹಾಗಾಗಿ ಫೆನ್ಸಿಂಗ್ 1 ರೌಂಡ್ ಆಫ್ ವೈರ್ ಮೀನ್ಸ್ ಪೆರಿಮೀಟರ್ 70 ಮೀಟರ್.
But they are asking about 3 rounds of wire here. Since 3 rounds of wire, we have to find the length of the total wire required. So wire required for 3 rounds is 3 into 70. Since it is 3 into 70, 210 meter. But rate of fencing they have given as 10 rupees per meter. As they have given 10 rupees per meter, total cost of fencing is total wire into rate. So 210 into 10, that is 2100 rupees. So we have to check the figure and we have to mention the measures. Afterwards we have to take the proper formula and substitute for 1 round of fencing. If asked for more rounds, we have to multiply once again. Afterwards we will multiply with the cost for fencing. This is the way we have to think for the problem. Let us go to the different kind of problems they will give. Sometimes they will give figure like this. Find the perimeter of the adjacent figure they have mentioned. Check here. I have named the given in the red ink and what I have calculated in the black ink. Check here. They have given like a small car-like structure. They have given the measures as edges 30, 10, 10, 30. This edge they have not given. And 30, 10. And even this edge they have not given. But we have to find out how to do this. But when I have observed, these lines are parallel. And even these 2 lines are parallel. And these 2 lines are also parallel to each other. So, I can imagine 2 rectangles here. So, I have drawn the dotted line to imagine. This is CFED rectangle and this is AHGB rectangle. What is the length of the CD? Here EF is equal to CD because in the rectangle always opposite sides are equal. As the measure of EF is 10, measure of the CD is also 10. And this is 30 feet and CF length is also 30 feet. When BG is calculated, 10 plus 30 plus 10. So this total will be 50 feet. As BG we get as 50 feet, AH is also 50 feet. After this calculation in the mind, I will take the sum. Perimeter is, I have named the figure clearly here. A, B, C, D, E, F, G, H like this way and I will write it in this. Perimeter is equals to AB plus BC plus CD plus DE plus EF plus FG plus GH plus HA. All the sides I have named here. Totally how many sides are there? 1, 2, 3, 4, 5, 6, 7, 8 sides are there. These 8 sides I have named continuously and I have taken here. HA is also should be taken as they are asking for the perimeter. AB plus BC plus CD plus DE plus EF plus FG plus GH plus HA. So, as the measures are mentioned, 30 plus 10 plus 10 plus 30 plus 10 plus 10 plus 30 plus 50. Totally 180 feet we will get. So, while calculating these kinds of figures perimeter, we have to keep in the mind that we have to glance for the given figure and check with any special condition.
Is there any special condition? Can we frame any rectangles like here? And we have to name the figure. Afterwards, we have to find the sum of the boundary lines. ಕೊಟ್ಟಿರುವ ಚಿತ್ರದ ಅಂಚುಗಳನ್ನು ಗುರುತಿಸಿಕೊಂಡು ಅದರಲ್ಲಿ ಯಾವುದೇ ಆಯತ ಅಥವಾ ಸಮನಾದ ಬಾಹುಗಳಿವೆಯೇ ಅನ್ನೋದನ್ನು ಗಮನಿಸಿ ಚಿತ್ರಕ್ಕೆ ಹೆಸರು ಕೊಡಿ. ಆಮೇಲೆ ಅಂಚುಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಯಾವತ್ತೂ ಆಯತದಲ್ಲಿ ಎದುರ ಬದ್ರಿನ ಬಾಹುಗಳು ಸಮನಾಗಿರುತ್ತೆ. ಈಕ್ವಲ್, ದ opposite sides of the rectangle are equal. So we have to keep in the mind that whether any rectangle can be formed. If it is formed, we can name it and we have to calculate the sides.